ಗೋದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ಜಿಟಿ ಜಿಟಿ ಅಂತ ಮಳೆ ಬಂದ್ರೆ ಬಾಯಿ ಪಿಟ ಅಂತ ಇರುತ್ತೆ. ಸುರಿಯೋ ಮಳೆಯನ್ನ ಹಾದು ಬರುವ ಗಾಳಿ ಗಡಗಡ ಅಂತ ಚಳಿ ತರುತ್ತೆ. ಅಮ್ಮ ಅಡುಗೆ ಮನೆಯಿಂದ ಮಾಡಿ ತಂದ್ಕೊಡೋ ಘಮ್ಮೆನ್ನೋ ಬಜ್ಜಿ ಬೋಂಡ ಪಕೋಡ ಹಿತ ತರುತ್ತೆ. ಈಗೇನು ನಿಮಗೆ ಬಜ್ಜಿ ಬೋಂಡ ಪಕೋಡ ತಿನ್ನಬೇಕು ಅನಿಸ್ತಿದೇನೋ? ನನಗೆ ಪತ್ರೊಡೆ ತಿನ್ನಬೇಕು ಅಂತ ಅನಿಸ್ತಿದೆ. ಪತ್ರೊಡೆ? ನಾನು ಮದ್ದೂರೊಡೆ, ಮಸಾಲೊಡೆ, ಉದ್ದಿನ ವಡೆ ಕೇಳಿದ್ದೀನಿ. ಇದ್ಯಾವ್ದು ಪತ್ರೊಡೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಈ ಪತ್ರೊಡೆಯನ್ನು ಮಾಡ್ತಾರೆ. ಈಗ ಪತ್ರೊಡೆ ಮಾಡೋ ವಿಧಾನಗಳನ್ನು ತಿಳ್ಕೊಳ್ಳೋಣ. ದಕ್ಷಿಣ ಕನ್ನಡಿಗರ ಬಹಳ ವಿಶೇಷವಾದ ಜನಪದ ತಿಂಡಿ ಪತ್ರೊಡೆ. ಅಗಲವಾದ ಕೆಸುವಿನ ಎಲೆಯಿಂದ ಮಾಡುವ ಈ ತಿಂಡಿಯನ್ನು ದಕ್ಷಿಣ ಕನ್ನಡಿಗರು ಯಾವುದೇ ಊರಿನಲ್ಲಿದ್ದರೂ ತಮ್ಮ ಮನೆಯ ಹಿತ್ತಲಲ್ಲಿ ಕೆಸುವಿನ ಗಿಡ ಬೆಳೆಸಿ ಆಗಾಗ್ಗೆ ಪತ್ರೊಡೆ ಮಾಡಿಕೊಳ್ಳುತ್ತಾರೆ. ಸುಂದರವಾಗಿ ಹಾಗೂ ಆಕರ್ಷಕವಾಗಿ ಕಾಣುವ ಎಲ್ಲಾ ತರಹದ ಕೆಸುವಿನ ಎಲೆ ಪತ್ರೊಡೆ ಮಾಡಲು ಬರುವುದಿಲ್ಲ. ಏಕೆಂದರೆ ಹೆಚ್ಚಿನ ಕೆಸುವು ಬಾಯಿ ತುರಿಕೆ ಉಂಟು ಮಾಡುತ್ತದೆ. ಊರ ಕೆಸು ಎಂದು ಕರೆಯಲಾಗುವ ಮನೆಯ ಸುತ್ತಮುತ್ತ ಬೆಳೆಯುವ ಈ ಹಸಿರು ಅಗಲ ಎಲೆಯಲ್ಲಿ ಪತ್ರೊಡೆಯನ್ನು ಮಾಡುತ್ತಾರೆ. ಕೆಸುವಿನ ಎಲೆಯನ್ನು ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ಸಾಂಬಾರ ಪದಾರ್ಥಗಳನ್ನು ಸವರಲು ಅಣೆ ಮಾಡಿಕೊಳ್ಳುತ್ತಾರೆ. 1-2 ಗಂಟೆ ನೆನೆಸಿದ ಅಕ್ಕಿಯೊಂದಿಗೆ ಉಪ್ಪು, ಹುಳಿ, ಸಾಂಬಾರ ಪದಾರ್ಥ ಮತ್ತು ತೆಂಗಿನಕಾಯಿ ಅರೆದುಕೊಳ್ಳುತ್ತಾರೆ. ಎಲೆಯ ಹಿಂಬದಿಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಪೂರಾ ಎಲೆಗೆ ಸವರುತ್ತಾರೆ. ಅದರ ಮೇಲೆ ಇನ್ನೊಂದು ಎಲೆ ಇಟ್ಟು ಮತ್ತೆ ಹಿಟ್ಟನ್ನು ಸವರುತ್ತಾರೆ. ಹೀಗೆ 4-5 ಎಲೆಯನ್ನು ಒಂದರ ಮೇಲೆ ಒಂದಿಟ್ಟು ಸುರುಳಿ ಸುರುಳಿ ಸುತ್ತಿ ಪಕ್ಕದಲ್ಲಿ ಇಟ್ಟುಕೊಳ್ಳುತ್ತಾರೆ. ಒಳಬನಿ ನಮ್ಮಡಿಯರ ಹರಿವಣದಲ್ಲುಂಟ ಬೆಳೆಯಲೆ, ಹರಿವಣದಲ್ಲುಂಟ ಬೆಳೆಯಲೆ ಬೇಟಿಯ ಒಳ ಕೂತು ಮ್ಯಾತಾಡಿ ಸೌನಿನೇ ಬರದಿ ದಳಿಯನ ಬನ್ನಿಸಿ ಬರಬೇಡಿ ಬಣ್ಣದ ಚಾವುಡಿಗೋ ಕುರುಚುಡಿ, ಬಣ್ಣದ ಚಾವುಡಿಗೋ ಕುರುಚುಡಿ ನಮ್ಮ ತಂದೆ. ಈ ಪತ್ರೊಡೆ ಮಾಡುವುದರಲ್ಲಿ ಹಲವಾರು ವಿಧಾನಗಳುಂಟು. ಸುರುಳಿಗಳನ್ನು ತುಂಡು ತುಂಡು ಮಾಡಿ ಕಾವಲಿಯಲ್ಲಿ ಎಣ್ಣೆ ಹಾಕಿ ಗರಿಗರಿಯಾಗಿ ಉರಿಯುತ್ತಾರೆ. ಆಳುಗಳು ಕರುಸಿ ಕೊಯ್ಲಿಡಿಸಿ, ಹಾಳುಗಳು ಕರುಸಿ ಕೊಯ್ಲಿಡಿಸಿ ನಮ್ಮಡಿಯರ ತಾನು ಚಾವುಡಿಯಲ್ಲೇ ಒರುಗ್ಯಾರ. ಮಜ್ಜಿಗೆ ತಿಕ್ವಾಗೋ ಮೊಯ್ಯೆಲ್ಲ ಪರಿಮಾಳ ಕೈಯಲ್ಲಾಡಿದವೆ ಕಡುಗೋಲು, ಕೈಯಲ್ಲಾಡಿದವೆ. ವಡೆ ಆಕಾರದಲ್ಲಿರುವ ಈ ಪತ್ರೊಡೆ ನೋಡೋದಕ್ಕೆ ಇಷ್ಟು ಆಕರ್ಷಕವಾಗಿರಬೇಕಾದ್ರೆ ಇನ್ನು ತಿಂದರಂತೂ ಓಹ್. ಕರಿಯ ಕಾಗದ ಮೇಲೋ ಬೆಳೆಯಲಕ್ಷರ ಬರಿದೋ ದೊರೆಯ ತಮ್ಮಯ್ಯನೇ ಕಳುಗಿದೆ.
ದೊರೆಯೇ ತಮ್ಮಯ್ಯನಿಗೆ ಮತ್ತೊಂದು ವಿಧಾನ ಹಬೆಯಲ್ಲಿ ಬೇಯಿಸುವುದು. ಸುರುಳಿಗಳನ್ನು ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಬೇಯಿಸಿ ಬಿಸಿ ಇರುವಾಗಲೇ ಬೆಣ್ಣೆ ಜೊತೆಯಲ್ಲಿ ತಿಂದರಂತೂ ಹೂಗಿನ ಹಿತ್ತಲಲ್ಲಿ ಹೂಗು ಕೊಯ್ದವರ್ಯಾರೇ ನಾಗೆಂದಿರಳಿಯ ಶ್ರೀರಾಮ ನಾಗೆಂದಿರಳಿಯ ಶ್ರೀರಾಮ ಕೊಯ್ಯದುಗೋ ನಗು ದೇವತಿಗೋ. ಹೀಗೆ ಕೆಸುವಿನ ಎಲೆಯಲ್ಲಿ ಪತ್ರೊಡೆಯ ವಿವಿಧ ವಿಧಾನಗಳಲ್ಲದೆ ದಕ್ಷಿಣ ಕನ್ನಡಿಗರು ಅನೇಕ ರೀತಿಯ ಖಾದ್ಯ ಪದಾರ್ಥಗಳನ್ನು ತಯಾರಿಸುತ್ತಾರೆ. ಹೂಗು ಕೊಯ್ದವರ್ಯಾರೋ ಮೆಟ್ಟಿದವರ್ಯಾರೇ ಸ್ವರೂಪನ ಮೆಟ್ಟಿದವರ್ಯಾರೇ ಸರ್ಪ ಕಾಳಿಂಗನ ಎತ್ತಿದವರ್ಯಾರೇ ಜಗಳವು ಎಳೆಳೆಣ್ಣೆ ಎಳ್ಳದಲ್ಲೇ ಸುರಿಡ ಎಳ್ನುಗ್ಗಿಕಾಯಿ ಕೊಯ್ದಿಡ ಎಳ್ನುಗ್ಗಿಕಾಯಿ ಕೊಯ್ದಿಡೆ ಎಡ ಎಣ್ಣೆ ಎಳೂರು ಕೂಡಿ ಬರುವರು ನೀರುವ ಕಾಸೆಣ್ಣೆ ನೀಲಂಗಿ ಕುಮುರಗೋ ಆನೆ ಮೇಲೋ ಬರುವ ಅರಸಿಗೋ ಆನೆ ಮೇಲೋ ಬರುವ ತಂದನಾನ ತಾನ ತಂದನಾನ. ಕಲಾ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಾಂಸ್ಕೃತಿಕ ಜಗತ್ತಿನ ಅಭ್ಯುದಯಕ್ಕಾಗಿ ಶ್ರಮಿಸಿ ಕೊನೆಗೆ ಸಾಕಷ್ಟು ಸಂಕಷ್ಟಗಳಿಗೆ ಸಿಲುಕಿ ನೊಂದು ಬೆಂದವರು ನಮ್ಮಲ್ಲಿ ಅನೇಕರಿದ್ದಾರೆ. ಇಂತಹವರಲ್ಲಿ ಒಬ್ಬರು ಶ್ರೀಕೃಷ್ಣ ಪಾರಿಜಾತದ ಭಾಗವತರಾದ ಲೋಕಾಪುರ ಕೃಷ್ಣಾಜಿ ದೇಶಪಾಂಡೆಯವರು. ನಮ್ಮ ನಾಡಿನ ಉತ್ತರ ಭಾಗದಲ್ಲಿ ತುಂಬಾ ಜನಪ್ರಿಯವಾಗಿ ನೂರಾರು ವರ್ಷಗಳ ಇತಿಹಾಸ ಪಡೆದಿರುವ ಬಯಲಾಟ ಶ್ರೀಕೃಷ್ಣ ಪಾರಿಜಾತ. ಈ ಜಾನಪದ ಬಯಲಾಟ ಇಂದು ಅವನತಿಯತ್ತ ಸಾಗಿದೆ. ಕರಾವಳಿ ಯಕ್ಷಗಾನಕ್ಕೆ ದೊರೆತ ಬೆಂಬಲ, ಪೋಷಣೆ ಅಥವಾ ಯಾವೊಂದು ನೆರವು ಇಲ್ಲದಿರುವುದರಿಂದ ಪಾರಿಜಾತ ತನ್ನ ಸುಗಂಧವನ್ನು ಕಳೆದುಕೊಂಡು ಬಾಡುವ ದಿನ ದೂರವಿಲ್ಲ. ಶ್ರೀಕೃಷ್ಣ ಪಾರಿಜಾತದ ಕತೆ ಭಾಗವತ ಮೂಲದ್ದು. ಇದೊಂದು ಚಿಕ್ಕದಾದರೂ ಸ್ವಾರಸ್ಯಕರವಾದ ಕತೆ. ಭಾಗವತನ ವಿದ್ವತ್ತು, ಪ್ರತಿಭೆ, ಅನುಭವಗಳನ್ನು ಅವಲಂಬಿಸಿ 3 ಗಂಟೆಗಳಿಂದ 20 ಗಂಟೆಯವರೆಗೂ ಪ್ರದರ್ಶನ ಕೊಡಬಹುದು. ಭಾಗವತನೇ ಸೂತ್ರಧಾರನಾಗಿ ಎಲ್ಲ ಪಾತ್ರಗಳನ್ನು ಪ್ರೇಕ್ಷಕರಿಗೆ ಪರಿಚಯಿಸುತ್ತಾನೆ. ತನ್ನ ಹಾಸ್ಯ, ವ್ಯಂಗ್ಯ ಎಲ್ಲದರಿಂದ ಇಡೀ ರಂಗವನ್ನು ಭಾಗವತ ಜೀವಂತವಾಗಿ ಇಡುತ್ತಾನೆ. ಇಂಥ ಯಶಸ್ವಿ ಭಾಗವತರಲ್ಲಿ ಪ್ರಮುಖರು ಲೋಕಾಪುರ ಕೃಷ್ಣಾಜಿ ದೇಶಪಾಂಡೆ ಅವರು. ಬಿಜಾಪುರ ಜಿಲ್ಲೆ ಮುಧೋಳ ತಾಲೂಕು ಲೋಕಾಪುರದ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಯಲಾಟದ ಗೀಳನ್ನು ಹತ್ತಿಸಿಕೊಂಡು 1956ರಲ್ಲಿ ಶ್ರೀಕೃಷ್ಣ ಪಾರಿಜಾತ ನಾಟಕ ಕಂಪನಿಯನ್ನು ಕಟ್ಟಿ ಬೆಳೆಸಿ ಅಂದಿನಿಂದ ಇಂದಿನವರೆಗೂ ತಾವೇ ಮಾಲೀಕರು ಮತ್ತು ಭಾಗವತರಾಗಿದ್ದಾರೆ. 78 ವರ್ಷದ ಶ್ರೀ ದೇಶಪಾಂಡೆಯವರ ಭಾಗವತವೆಂದರೆ ಸಾಕು, ಸಾವಿರ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಸೇರುತ್ತಾರೆ. ಸಿರಿಗಂಧಕ್ಕಾಗಿ ಇತ್ತೀಚೆಗೆ ಲೋಕಾಪುರದ ಅವರ ಮನೆಯಲ್ಲಿ ಭೇಟಿಯಾದಾಗ ಶ್ರೀಕೃಷ್ಣ ಪಾರಿಜಾತ ಬಯಲಾಟಕ್ಕೆ ಇಂದು ಒದಗಿರುವ ದುಸ್ಥಿತಿಯನ್ನು ಮತ್ತು ಅವರ ಸ್ವಂತ ಅನುಭವಗಳನ್ನು ನಮ್ಮೆದುರು ತೆರೆದಿಟ್ಟಿದ್ದಾರೆ. ನಾನು ಮಾತ್ರ ಈ ಸೇನೆಯಲ್ಲಿ ಅಂದ್ರೆ ನಾನು ಮಿಲಿಟ್ರಿ ಹೋದಾಗ ನಮ್ಮ ಮನೆಯಲ್ಲಿ ಕೂಡ ನಾನು ಯಾರಿಗೆ ತಿಳಿಸಲಾರದೆ ಹೋಗಿ ಮಿಲಿಟ್ರಿ ಭರ್ತಿಯಾಗಿಬಿಟ್ಟೆ ಬೆಳಗಾವದಲ್ಲಿ. ಮುಂದೆ ಆಮೇಲೆ ಬೆಂಗಳೂರು, ಜಾಮ್ನಗರ್, ಸಿಕಂದರಾಬಾದ್, ಕೆಲವು ಕಡೆ ಎಷ್ಟೋ ಜನ ಕಡೆ ಹೋಗಿದೆ. ಮುಗಿಸಿ ನನ್ನ ಮತ್ತೆ ಗುರುತು ಹಚ್ಚಿ ಕರೆದುಕೊಂಡು ಬಂದರು. ತಿರುಗಿ ಕರೆದುಕೊಂಡು ಬಂದಾಗ ನಮ್ಮ ಊರಲ್ಲಿ ನಾಟಕ ಇಲ್ಲ, ಸಿನಿಮಾ ಇಲ್ಲ, ಯಾವುದೇ ಇಲ್ಲ. ನನಗೆ ಟೈಮ್ ಪಾಸ್ ಆಗಲಿಕ್ಕೆ ಏನೂ ಆಧಾರ ಇಲ್ಲ ಆಗ್ಲಿಕ್ಕೆ. ಇಲ್ಲಿ ಒಂದು ಸಣ್ಣ ಕಂಪ್ನಿ ಅಂತ ಪಾರಿಜಾತ ಮಾಡ್ಲಿಕ್ಕೆ ಹತ್ತಿದ್ರು. ಅಲ್ಲಿ ಹೋಗಿ ನೋಡ್ತಾ ಕೂಡ್ತಾ ಅವ್ರು ಮಾತಾಡುವಂಥ ಅಪಶಬ್ದಗಳು ನನಗೆ ಅರ್ಥ ಆಗ್ಲಿಕ್ಕೆ ಹತ್ತಿದ್ವು.
ಆವಾಗ ನಾನು ತಿದ್ದಿ ಹೇಳಿ ಹೇಳಿದ ಕೂಡಲೇ ಅಲ್ಲಿ ಕಲಿಸಲಿಕ್ಕೆ ಬಂದಂಥ ಮಾಸ್ತರ್ನಿಗೆ ಸ್ವಲ್ಪ ಮನಸ್ಸಿಗೆ ತಾಪಾಯಿತು. ಇವರು ಸುಧಾರಿಸಿದ ಭಾಷೆಯೊಳಗೆ ಹೇಳ್ತಾರೆ, ನಾನು ಸುಧಾರಿಸಿದ ಭಾಷೆ ಅವನಲ್ಲ, ಇವರನ್ನು ಇಲ್ಲಿಗೆ ಬರೋದು ಕಡಿಮೆ ಮಾಡಿರಿ ಅಂತ ಹೇಳಿಬಿಟ್ಟ. ನಾನಾಗೆ ಅದನ್ನು ತಿಳಿದುಕೊಂಡು ನನ್ನ ಮನೆಯಲ್ಲಿ ಇದ್ಬಿಟ್ಟೆ. ಅಲ್ಲಿದ್ದಂಥ ಹುಡುಗರು, ಬಡ ಹುಡುಗರು, ನನ್ನಿಂದ ಎಷ್ಟೋ ಅರಿವಿ ಅನಿಸಲಿ ಆಹಾರ ಇಂಥವು ಮಾಡ್ತಾ ನನ್ನ ಕೂಡ ಭಾಳ ಗೆಳೆತನ ಕಟ್ಟಿಕೊಂಡು ಸಣ್ಣ ಸಣ್ಣ ಮಕ್ಕಳು ಅವರೆಲ್ಲರೂ ಕೂಡಿ ನಾವೇ ಒಂದು ಬೇರೆ ಕಂಪ್ನಿ ಮಾಡೋಣ ಅಂತ ನನ್ನಲ್ಲಿ ಬಂದರು. ನನಗೇನು ಬರ್ತದವ, ನನಗೇನು ತಬಲಾ ಬಾರಿಸ್ಲಿಕ್ಕೆ ಬರೋದಿಲ್ಲ, ಪೇಟಿ ವಾದನ ಇಲ್ಲ, ಯಾವುದೂ ಇಲ್ಲ, ಪಾರಿಜಾತ ಅಂದ್ರೇನು ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದರೂ ಕೂಡ ಅವರು ಕೇಳಿಲ್ಲ. ಭಾಳ ಜುಲ್ಮ್ ಮಾಡಿ ಒಬ್ಬ ಮಾಸ್ತರ್ನ, ಪೇಟಿನ, ತಬಲಾನ ಎಲ್ಲನೂ ಕೂಡ ಒಂದೇ ದಿವಸನೇ ಖರೀದಿ ಮಾಡ್ಕೊಂಡು ತೊಗೊಂಡು ಬಂದುಬಿಟ್ಟೆ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅಲ್ಲದೆ ಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಹಾಂ, ನಿಮ್ಮ ಪಾರಿಜಾತದ ತಂಡ ಬಹಳ ಪ್ರಶಂಸೆಗೆ ಕಾರಣವಾಗಿದೆ. ಹೌದು. ಇದಕ್ಕೆ ಕಾರಣ ಯಾದರೂ ಏನು? ಕಾರಣ ಅಂದರೆ ಮುಖ್ಯವಾಗಿ ಇನ್ನು ಇತರ ವಿಷಯಗಳಿಗೆ ನಾವು ಲಕ್ಷ್ಯ ಹಾಕದೆ, ಅಂದರೆ ಬೇರೆ ಬೇರೆ ಯಾವುದೇ ತರಹದ ವಿಷಯಗಳನ್ನು ಇದರಲ್ಲಿ ಕೂಡಿಸ್ಕೊಂಡು ಮಾತನಾಡೋದ್ರಿಂದ ಅಲ್ಲಿ ಇದು ಕೆಟ್ಟು ಹೋಗ್ತದೆ, ಏನು ಸಂದರ್ಭ. ಆದ ಕಾರಣ ಒಂದು ಯಾವುದೇ ರೀತಿಯಿಂದ ಸಂದರ್ಭ ನಾವು ಹಿಡಿತೆಂದರೆ ಅದನ್ನು ಸಂಪೂರ್ಣವಾಗಿ ಜನರಿಗೆ ಅರ್ಥ ಆಗಬೇಕು, ನಾವು ಮಾಡೋ ಭಾವದಿಂದ ಜನರಲ್ಲಿ ಒಂದು ಪರಿಣಾಮಕಾರಿಯಾಗಬೇಕು. ಈ ರೀತಿಯಿಂದ ನಾವು ನಡೆಸ್ತೀವಂತ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲ ಕಡೆಗೂ ಕೂಡ ನಮ್ಮದು ಪರಿಚಯ ಆಗಿದೆ. ಕೃಷ್ಣ ಪಾರಿಜಾತದಲ್ಲಿ ಇಡೀ ತಂಡ ಒಂದು ಸಂಸಾರ ಇದ್ದ ಹಾಗೆ. ಹೌದು. ಈ ಸಂಸಾರನ ನೀವು ಹೇಗೆ ನಿಭಾಯಿಸಿದ್ದೀರಾ? ಅಂದರೆ ಯಾರಿಗ್ಯಾರಿಗೆ ಯಾವ ಸವಲತ್ತುಗಳು ಬೇಕು, ಅವರವರ ಸ್ಥಿತಿಗತಿ ಏನು, ಇದನ್ನು ನಾವು ಅರ್ಥ ಮಾಡಿಕೊಂಡು ಅದರಂತೆ ನಾವು ವರ್ತನೆ ಮಾಡಬೇಕಾಗ್ತದೆ. ಈಗ ಕೆಲವರು ದುಡ್ಡಿನ ಆಸೆಗಾಗಿ ದುಡಿತಾರೆ, ಕೆಲವರು ಕಲಾ ಹವ್ಯಾಸಕ್ಕಾಗಿ ದುಡಿತಾರೆ, ಇನ್ನು ಕೆಲವರು ಯಾವುದೋ ಒಂದು ದುರುದ್ದೇಶದಿಂದನೂ ದುಡಿತಿರ್ತಾರೆ. ಅವರೆಲ್ಲರನ್ನೂ ನಾವು ಸಂಭಾಳಿಸಿಕೊಂಡು ಕಾಯ್ದುಕೊಂಡು ಅವರವ್ರ ಮಟ್ಟಿಗೆ ಅವರನ್ನು ಇಟ್ಟುಕೊಂಡು ನಾವು ನಡ್ಕೊಂಡಿವಂತಂದರೆ ಮಾತ್ರ ಕಂಪ್ನಿ ನಡೀತದಲ್ಲ, ಹೊರತಾಗಿ ಇಲ್ಲವಾದರೆ ಕಂಪ್ನಿ ನಡೆಯೋದಿಲ್ಲ. ನೀವು ಕಂಡಂತೆ ಕೃಷ್ಣ ಪಾರಿಜಾತ ಸುಮಾರು 30-40 ವರ್ಷಗಳ ಹಿಂದೆ, ಹೌದು, ಇಂದು ಏನು ವ್ಯತ್ಯಾಸ ಕಂಡಿದ್ದೀರಾ? ಅಂದರೆ ಆಗಿನ ಮೊದಲಿನ ಪಾರಿಜಾತದಲ್ಲಿ ಶಬ್ದಗಳು, ಅಪಶಬ್ದಗಳನ್ನು ಬಹಳ ಉಪಯೋಗ ಮಾಡ್ತಾಯಿದ್ರು. ಆಗ ಸುಧಾರಣೆ ಭಾಷೆಯಲ್ಲಿ ಇದ್ದಿದ್ದಿಲ್ಲ. ನಾವಾದರೂ ಕೂಡ ಇದನ್ನು ಪ್ರಾರಂಭ ಮಾಡೋ ಕಾಲಕ್ಕೆ ಅದೇ ಅವಾಚಿ ಶಬ್ದಗಳನ್ನೇ ಮಾತಾಡ್ತಾ ಇದ್ದೀವಿ. ಬರ್ತಾ ಬರ್ತಾ ಅದರ ಅರ್ಥ ಆದಂತೆ ನಾವು ಮಾಡ್ತಾ ಬಂದರೆ ನಮಗೆ ಕೆಲವರು ಪ್ರಶ್ನೆ ಕೇಳ್ತಾರೆ, ಹಿಂದೆ ಮಾಡುವವರು ನಾಟಕನ ಸುಳ್ಳು, ನೀವು ಮಾಡೋದನ್ನೇ ಖರೆ ಅಂತ ಕೇಳ್ತಾರೆ. ಆದರೆ ನಮಗೆ ತಿಳಿದ ಮೇಲೆ ಅದರಲ್ಲಿ ತಪ್ಪೆಷ್ಟು ಒಪ್ಪು ಎಷ್ಟು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಇದನ್ನು ನಾವು ಆಟ ನಡೆಸ್ತಾ ಹೋದರೆ ಜನಮೆಚ್ಚಿಗೆ ಆಗ್ತದೆ. ನಾವು ಹಿಂದೆ ಮಾಡಿದ್ದನ್ನೇ ಮಾಡಬೇಕು, ಹಿಂದೆ ಮಾತಾಡಿದ್ದನ್ನೇ ಮಾತಾಡಬೇಕು, ಅವರು ನುಡಿದಂತೆ ನುಡಿಬೇಕು ಅಂತಂದರೆ ನಮ್ಮ ಅಜ್ಜ ಕಳವು ಮಾಡ್ತಾ ಇದ್ದ, ನಮ್ಮ ಅಜ್ಜ ಕಳವು ಮಾಡ್ತಾನಂದಮೇಲೆ ನಮ್ಮ ಮನೆತನ ಸ್ಥಿತಿ ಆದಿದೆ, ನಾನು ಕಳವು ಮಾಡ್ಬೇಕಂತ ಹೀಗೇನಾದ್ರೂ ಅರ್ಥ ಅಲ್ಲ. ಈ ಕೃಷ್ಣ ಪಾರಿಜಾತ ತಂಡನ ಕಟ್ಟಿಕೊಂಡು ನೀವು ಇಷ್ಟು ವರ್ಷಗಳು ನೀವು ಅನುಭವಿಸಿದ ಕಷ್ಟ, ನಷ್ಟ, ಸುಖಗಳ ಬಗ್ಗೆ ಒಂದಿಷ್ಟು ಹೇಳ್ತೀರಾ? ಅಯ್ಯಯ್ಯೋ ಅಯ್ಯಯ್ಯೋ, ಇದರಲ್ಲಿ ಕಷ್ಟ ನಷ್ಟ ಇದೇ ನಿಜ, ಹೊರತಾಗಿ ಇದರಿಂದಾನು ಯಾವನೇ ಉದ್ಧಾರ ಆಗ್ತಾನೆ ಅನ್ನುವಂಥದ್ದಿಲ್ಲ. ಯಾಕೆ ಎಲ್ಲ ನಮ್ಮಲ್ಲಿ ತಂಡದಲ್ಲಿ ಎಲ್ಲರ ಮನಸ್ಸು ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದಾಗ ಎಲ್ಲರೂ ಒಂದರಿಂದ ರೀತಿಯಿಂದ ಕಾಡ್ತಾ ಹತ್ತಿದರೆ ಒಬ್ಬ ಮಾಲೀಕನಾದವನು ಎಲ್ಲರಿಗೂ ಎಷ್ಟಂತ ಕೊಟ್ಟು ಪುರೋಟ ಆಗ್ತಾನೆ, ಸಾಧ್ಯ ಇಲ್ಲ. ಆದ ಕಾರಣ ಇದರಿಂದ ಹೆಚ್ಚೇನು ಫಾಯ್ದೆ ಇಲ್ಲ. ಒಂದು ಹೆಸರು ಗಳಿಸಬಹುದು, ನಮ್ಮ ನಾಮೆ ಉಳಿಬಹುದು, ಹೊರತಾಗಿ ಇದರಿಂದ ಬೇರೆ ಯಾವುದು ಫಾಯ್ದೆ ಅನ್ನುವಂಥದ್ದಿಲ್ಲ. ನಿಮ್ಮ ಅನುಭವ ಏನು ಈ ತಂಡನ ಕಟ್ಟಿಕೊಂಡು? ಅನುಭವ ಅಂದರೆ ನಾನು ಎಷ್ಟು ಬಿರುಸಾಗಿದ್ದೆ, ಎಷ್ಟು ಒಂದು ಕೀಳಮಟ್ಟಕ್ಕೆ ಇಳಿದಿದ್ದೆ, ಅದನ್ನು ಸುಧಾರಿಸಿಕೊಂಡು ಇದು ಒಂದು ನಾಮಸ್ಮರಣೆ, ಇದು ಆ ಪರಮಾತ್ಮನ ಒಂದು ಸೇವೆ ಅನ್ನುವಂಥ ಒಂದು ಭಾವನೆಯನ್ನು ನಾನು ನಡ್ಕೊಂಡಿದ್ದರಿಂದ
ನನಗೆ ಒಂದು ಹೆಸರು ಬಂದದಲ್ಲ ಹೊರತಾಗಿ ಮತ್ತೇನು ಇದರಿಂದ ನನಗೆ ಫಾಯ್ದೆ ಇಲ್ಲ. ಈ ಒಂದು ಕಲೆಯನ್ನು ನೀವು ಈಗ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕಲಿಸೋದಕ್ಕೆ ಇಚ್ಛೆ ಪಟ್ಟಿದ್ದೀರಾ ಅಥವಾ ಕಲಿಸಿದ್ದೀರಾ? ಇಲ್ಲ. ಯಾಕೆ? ಇದ್ದೊಬ್ಬ ಮಗ, ಇದರಲ್ಲಿ ಏನು ಆಗುವಂಥ ಅನುಭವ ನನಗಾಗಿದೆ. ಈ ಮಾರ್ಗವನ್ನೇ ಅವ್ರು ಹಿಡಿದ್ರೆ ನಾನೇ ಇದ್ದಷ್ಟು ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡ್ಕೊಂಡು ಕೂತಿದ್ದೀನಿ. ಇದ್ರ ಸಲುವಾಗಿ ನಾನು ಆಸ್ತಿ ಇತ್ತು ಹಾಳು ಮಾಡಿದೆ, ನನ್ನ ಮಗ ಎಲ್ಲಿ ಆಸ್ತಿ ಹಾಳಬೇಕು, ತಂದು ಬಿಟ್ಟು ಇನ್ನೊಬ್ಬರ ಆಸ್ತಿ ಹಾಳು ಮಾಡ್ಬೋದಾ? ಹೀಗೆ ತಿಳ್ಕೊಂಡು ನೀನು ಈ ವಿಷಯಕ್ಕೆ ಬೇಡ ಅಂತ ಅವನು ಅಲ್ಲೇ ಬೆಂಗಳೂರಲ್ಲೇ ಇಟ್ಬಿಟ್ಟಿದ್ದೀನಿ. ನಿಮ್ಮ ಸ್ವಂತ ಸಂಸಾರ ಇದರಿಂದ ಏನಾದರೂ ಅಂದರೆ ಕಷ್ಟ ನಷ್ಟಗಳಿಗೂ ಗುರಿ ಆಯಿತಾ ನೀವು ಇದನ್ನು ಹಚ್ಕೊಂಡಿದ್ರಿಂದ? ಇದನ್ನು ಹಚ್ಕೊಂಡದ್ರಿಂದ ಈ ಕೆಲವರು ಈ ನಾಟಕದಲ್ಲಿ ಸ್ತ್ರೀಯರು ಬರುವವರೇ, ಪುರುಷರು ಬರೋವರೇ, ಕಳ್ಳರು ಇರೋವರೇ, ಸುಳ್ಳರು ಇರೋವರೇ, ಅವರಿಂದ ಎಂತೆಂಥ ತಪ್ಪುಗಳಾದರೂ ಕೂಡ ನಮ್ಮ ಮನೆಯಲ್ಲಿ ಜನರು ಮಾತ್ರ ಅದನ್ನು ಸೇರೋದಿಲ್ಲ ಅಂದಾಗ ವ್ಯತ್ಯಾಸಗಳು ಬರಬೇಕು. ಅದನ್ನು ನಾವೇ ಸಹನ ಮಾಡ್ಕೊಂಡು ಮುಂದೆ ನಡೆಸ್ತಾ ಹೋಗ್ಬೇಕಲ್ಲ. ನಮ್ಮ ನಾಡಿನಲ್ಲೇ ಕೃಷ್ಣ ಪಾರಿಜಾತ ತಂಡವನ್ನು ಕಟ್ಟಿ ಹೆಸರು ಮಾಡಿರುವ ನಿಮಗೆ ನಮ್ಮ ಕರ್ನಾಟಕ ಸರ್ಕಾರವಾಗಲಿ, ಅಕಾಡೆಮಿಗಳಾಗಲಿ, ಇನ್ನಿತರ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಏನನ್ನಾದರೂ ನಿಮಗೆ ಒಳ್ಳೆಯದನ್ನು ಮಾಡಿದ್ದೀರಾ? ಯಾವುದೇ ರೀತಿಯಿಂದ ನನಗೇನು ಸಹಾಯನೇ ಇಲ್ಲ. ಆದರೆ ನಾಟಕ ಅಕಾಡೆಮಿಯಿಂದ ಮಾತ್ರ 250 ರೂಪಾಯಿ ಗೌರವಧನ ಅಂತ ಕೊಡ್ತಾರೆ ಒಂದು ತಿಂಗಳಿಗೆ. ಇದರ ಹೊರತಾಗಿ ನಾನು ಎಷ್ಟೋ ಕಡೆಗೆ ಕೇಳಿಕೊಂಡ್ರೂ ಕೂಡ ನಂದೇನು ದಾದಾಗಿಲ್ಲ, ನನಗೆ ಯಾರೂ ವಿಚಾರ ಮಾಡಿಲ್ಲ, ಯಾರೂ ಕೇಳಿಲ್ಲ. ಇಷ್ಟಾಗಿ ನಾನು ಕೂಡ ನನ್ನಲ್ಲಿ ಎಷ್ಟೋ ತಯಾರಾದ ಜನರಿಗೂ ನಾನು ಸಹಾಯ ಮಾಡಬೇಕು ಅಂತ. ಆದರೆ ನನ್ನಿಂದನೇ ಏನೂ ಆಗಲ್ವಲ್ಲ, ಮಾಡೇವಲ್ರು, ಯಾರು ನಾನು ಕೇಳಬೇಕು? ನನಗೆ ಯಾರು ಕೇಳೋರಿದ್ದ? ಯಾರಿಲ್ಲೇ ಇಲ್ಲ, ದೇವರೇ ಗತಿ ಅಂತ ಸುಮ್ಮನೆ ಕೂತಿದ್ದೀನಿ ಇಷ್ಟೇ. ಈಗ ಕನ್ನಡ ಭಾಷಾದಿಂದ ಮಾತಾಡ. ನಾನು ಕೊರವಂಜಿ ಕೊರವಂಜಿಯಾರು ನಾವೇನು ನೋಡಿಲ್ಲೇನು? ನೀನು ನೋಡಿದಿ? ಜಗತ್ತಿನಲ್ಲಿ ಎಷ್ಟೋ ಜನರು ಕೊರವ್ಯಾರು ನೋಡಿದೀವಿ. ಹೆಂಗಿರ್ತಾರ ಅವರು? 10-18 ಚಾಪಿಸ್ ಒಂದು ಸೇರಿ ಬಿಟ್ಟಿರ್ತಾರೋ, ಹರಕು ಕೂಸ ತೊಟ್ಟಿರ್ತಾರೋ, ತಲೆ ಮೇಲೆ ಹೆಳಿಗಿ, ಕೈಯಾಗ ಬಡಿಗಿ, ಹಳಿ ಕೂಸಿನ ತಗೊಂಡು ತುಣುಕು ರೋಟಿಗಾಗಿ ತಿರುಗಾಡ್ತಾರಲ್ಲ, ಅವ್ರು ಕೊರವೆ. ನಾನು ಅಂಥವಳಲ್ಲ. ನೀನು ಅಂಥವಳು? ನಾನು ದೇವಲೋಕದವಳು. ದೇವಲೋಕ? ಓಹೋ. ನಮ್ಮ ನಾಡಿನಲ್ಲಿ ವೃತ್ತಿಗಾಯನ ವಂಶ ಪಾರಂಪರ್ಯವಾಗಿ ಬೆಳೆದು ಬಂದಿದೆ. ಇಂತಹ ಒಂದು ಕುಟುಂಬಕ್ಕೆ ಸೇರಿದ ಅರ್ಜುನ ರುದ್ರಾಕ್ಷಿ ವಿದ್ಯಾಭ್ಯಾಸದ ಜೊತೆಗೆ ಗಾಯನವನ್ನು ರೂಢಿಸಿಕೊಂಡು ಬಂದಿರುವ ಉದಯೋನ್ಮುಖ ಜನಪದ ಕಲಾವಿದ. ಇವರನ್ನು ಈಗ ಮೋಹನ್ ಅವರು ಪರಿಚಯ ಮಾಡಿಕೊಡ್ತಾರೆ. ಬಹುರೂಪಿಗಳು, ವೇಷಗಾರರು ಎಂದು ತಮ್ಮನ್ನು ತಾವೇ ಕರೆದುಕೊಳ್ಳುವ ಕಲೆಗಾರರು ಶ್ರೀ ಅರ್ಜುನ್ ರುದ್ರಾಕ್ಷಿ ಮತ್ತು ಶ್ರೀ ಶಂಕರಪ್ಪ ರುದ್ರಾಕ್ಷಿ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸಿರಿಗಂಧಕ್ಕಾಗಿ ಅವರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ಳೋರಿದ್ದಾರೆ. ಹೌದು, ನಿಮ್ಮ ಹೆಸರಿನ ಜೊತೆ ಈ ರುದ್ರಾಕ್ಷಿ ಅಂತ ಒಂದು ಸೇರ್ಕೊಂಡಿದೆಯಲ್ಲ, ಅದು ಯಾಕೆ ಬಂತು? ರುದ್ರಾಕ್ಷಿ ಅಂತ ಸೇರಿಕೊಂಡಿದ್ದ ವಿಷಯ ಅಂತಂದರೆ, ಸರ್, ನಮ್ಮದು ಮೊದಲಿಗೆ ಶ್ರೀಶೈಲ, ನಮ್ಮ ತಂದೆಯವರು ಮುತ್ತಜ್ಜ ಅವರು ಶ್ರೀಶೈಲದಲ್ಲೇ ವಾಸ ಮಾಡಿ ಅವರು ಪೂಜಾರಿಕೆ ಮಾಡ್ತಾಯಿದ್ರು. ಅದರ ಬಗ್ಗೆ ಆ ನಂತರ ಆ ಶ್ರೀಶೈಲದೊಳಗೆ ಬರಗಾಲ ಸ್ಥಿತಿ ಬಂದಾಗ ಡವಿಗಿ ಬರಗಾಲ, ರಾಗಿ ಬರಗಾಲ ಅನ್ನುವಂಥದ್ದು ಬರಗಾಲ ಸ್ಥಿತಿ ಒಳಗೆ ನಮ್ಮ ಅಜ್ಜ ಅವರು ಈ ಕಡೆಗೆ ಬಂದರು. ನೀವು ಧಾರವಾಡಕ್ಕೆ ಬಂದ್ರಿ? ಧಾರವಾಡಕ್ಕೆ ಬಂದಿಲ್ಲ ಸರ್. ಆ ನಂತರ ಶ್ರೀಶೈಲ ಬಿಟ್ಟು ಈ ಮಗಲಾವಿಜಾಮಕ್ಕೆ ಬಂದರು. ಮಗಲಾವ್ ಕಡೆ ಕೊಪ್ಪಳದ ಹತ್ತಿರ ಕುದುರೆಮುತಿ ಅನ್ನುವಂಥದ್ದು ಒಂದು ಊರದ, ಆ ಊರಲ್ಲಿ ವಾಸ ಮಾಡಿಕೊಟ್ರು. ವಾಸ ಮಾಡ್ಕೊಂಡು ಕೂಡಲೇ ಅಲ್ಲಿ ಮುತ್ತಜ್ಜ ಅವರು, ನಮ್ಮ ಅಜ್ಜ ಅವರು ತೀರ್ಕೊಂಡು ಹೋಗ್ಬಿಟ್ರು. ಆ ನಂತರ ನಮ್ಮ ತಂದೆಯವರು ಆಗ ಹಳ್ಳಿ ಪ್ರವಾಸ ಮಾಡ್ತಾ ಅವರು ಒಂದು ಏಕದಾರಿ ತೊಗೊಂಡು ಭಿಕ್ಷಾ ಬೇಡ್ತಾ ಹಳ್ಳಿ ಪ್ರವಾಸ ಮಾಡ್ತಾ ಆಮೇಗಿಂದ ಧಾರವಾಡ ಜಿಲ್ಲಾಕ್ಕೆ ಬಂದು ಸೇರಿಕೊಂಡು ಧಾರವಾಡ ಜಿಲ್ಲೆದಲ್ಲೇ ನಾವು ಹುಟ್ಟಿ ದೊಡ್ಡವರಾದವರು ಏನ್ರಿ. ಮತ್ತು ಅವರಿಂದಲೂ ನಾವು ಇದೇ ಕಲೆ, ಇದೇ ಸಂಗೀತ, ಆ ನಂತರ ಹಾರ್ಮೋನಿಯಮ್ಮು, ದಮ್ಮಡೆ, ಇಂಥವೆಲ್ಲ ತಾಂಬೋರೆ, ಇಂಥವೆಲ್ಲನೂ ಸಂಗೀತ ಸಹಾಯ ಮಾಡಿಕೊಂಡು ನಮ್ಮ ತಂದೆಯವರು ಸ್ವಲ್ಪ ನಮಗೂ ಇಂಥವು ಶಿಶುನಾಳ ಸರಿಪರು, ಪುರಂದಾಸರು, ಕಬೀರದಾಸರು, ಕನಕದಾಸರು, ವಿಠ್ಠಲದಾಸರು ಇಂಥವೆಲ್ಲ ಆಖ್ಯಾನಗಳನ್ನು ಕಲಿಸಿ ಹಳ್ಳಿಯಲ್ಲಿ ಪ್ರವಾಸ ಮಾಡಿಸಿ ಮತ್ತು ವೇಷಧಾರಿ ಅನ್ನುವಂಥದ್ದೊಂದು ಬಣ್ಣ ತರಿಸಿ ಬಣ್ಣವನ್ನು ಮಾಡಿ ಅದಕ್ಕೆ ಕವರ್ಗಳನ್ನು ಹಾಕ್ಕೊಂಡು ಬಟ್ಟೆಗಳನ್ನು ಧರಿಸಿಕೊಂಡು ವೇಷ ಮಾಡ್ತಾ ಹಾಗೆ ಪ್ರವಾಸ ಮಾಡ್ತಾ ಧಾರವಾಡ ಜಿಲ್ಲಾಕ್ಕೆ ಬಂದು ಸೇರಿಕೊಂಡ್ವಿ ಸರ್.
ಈಗ ನಿಮ್ಮ ಮಗ ಅರ್ಜುನ್ ಇದಾರಲ್ಲ, ಇವ್ರಿಗೂ ಹುಟ್ಟಿನಿಂದನೇ ಈ ಕಲೆ ನೀವು ಕಲಿಸ್ತಾ ಬಂದಿದ್ದೀರಾ? ಹುಟ್ಲಿಂದಲೂ ಮತ್ತು ಅದು ಸಾಲಿನ ಐತಲ್ಲ ಸರ್, ಮನೆಯೊಳಗೆ ಸಾಲಿನ ಐತೆ, ಸಂಗೀತದ ಶಾಲೆ ಅಂದ ಬಳಿಕ ಅದನ್ನು ಕಲೀಲೇಬೇಕಲ್ಲ, ಅದನ್ನು ಬಿಡಲಿಕ್ಕೆ ಬರೋದಿಲ್ಲ. ಅದು ಈಗ ಸಂಗೀತದ ಶಾಲೆ ನೀವು ನಡೆಸ್ತಾ ಇರೋದು ಬಿಟ್ಟು, ಈಗ ಸಂಗೀತ ಅವ್ರು ಕಲ್ತಿದ್ದಾರೆ, ಹಾಡ್ತಾ ಇದ್ದಾರೆ, ಅದು ಬಿಟ್ಟು ಬೇರೆ ವಿದ್ಯಾಭ್ಯಾಸ ನಡೆಸ್ತಾ ಇದ್ದೀರಾ ಅವ್ರಿಗೆ? ನಡೆಸ್ತಾ ಇದ್ದೇನೆ ಸರ್. ಶಾಲೆ ಕಲ್ತಿದ್ದಾರೆ, SLC ಮಟ್ಟ ಶಾಲೆ ಕಲ್ತಾರೆ, ಅದನ್ನೂ ಮಾಡಿದ್ದೇನೆ. ಭಿಕ್ಷಾ ಬೇಡಿ ಪ್ರತಿಯೊಂದು ವಿಷಯದಲ್ಲಿ ಇದ್ದವರು ಶ್ರೀಮಂತರು ಹಣ ಖರ್ಚು ಮಾಡಿ ಮಾಡ್ತಾರೆ. ನಾನು ಭಿಕ್ಷಾ ಬೇಡಿ ಆದ್ರೂ ಅವ್ರನ್ನೇನು ಅನಾಥರಣ ಮಾಡಿಲ್ಲ, ಶಾಲೆ ಕಲಿಸಿದ್ದೇನೆ. ಅರ್ಜುನ್ ಅವರೇ, ನಿಮ್ಮ ತಂದೆ ಜೊತೆ ಕೂಡಿ ನೀವು ವೃತ್ತಿ ಗಾಯನ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಮ ಮಕ್ಕಳ ಕಾಲಕ್ಕೂ ಇದನ್ನು ಮುಂದುವರಿಸುವಂಥ ಆಸಕ್ತಿ ನಿಮಗಿದೆಯಾ? ತಾವು ಕೇಳೋದು ನಿಜ ಸರ್. ನಮ್ಮ ಮೂಲ ವಿದ್ಯೆನೇ ಇದು ಒಂದು ಸರಸ್ವತಿ ವಿದ್ಯೆ ಅಂತ ನಾವು ನಂಬಿದ್ದೇವೆ ಸರ್. ನಮ್ಮ ಬಡತನ ಸ್ಥಿತಿಯಲ್ಲಿ ಎಷ್ಟು ಶಾಲೆ ಕಲಿತರೋ ಏನು ಸ್ವಾರ್ಥವಿಲ್ದಂಗೆ ಆಗಿದೆ ಸರ್. ನಮಗೆ ಶಾಲೆ ಹೆಚ್ಚಿಗೆ ಜಾಸ್ತಿ ಕಲೀಲಿಕ್ಕೆ ನಮ್ಮ ಕೈಲೇ ಸಾಧ್ಯವಾಗೋದಿಲ್ಲ ಸರ್. ಎಷ್ಟು ಕಲಿತರೂ ಅಷ್ಟೇ ಸರ್, ಯಾವುದು ಸಹಾಯವಾಗಲಾರ್ದಂಗೆ ನಮಗೆ ಇದೆ ಸರ್. ಒಂದು ಕಲಾನೇ ಒಂದು ನಮ್ಮ ಮನೆತನದ ಒಂದು ದೇವರೆಂದು ನಾವು ನಂಬಿದ್ದೇವೆ ಸರ್. ಇದರಲ್ಲಿಂದನೇ ನಾವು ಒಂದು ಜೀವನ ಸಾಗಿಸ್ಕೊಂಡು ಹೊಂಟಿದ್ದೇವೆ ಸರ್. ಗೆಳತಿ ನಾನು ಬಾಕಿ ಮನೆಯಾಗ ಯಾಂಗಿರಲವ್ವ ಗೆಳತಿ, ಗೆಳತಿ ನಾನು ಬಾಕಿ ಈ ಮನೆಯಾಗ ಯಾಂಗಿರಲವ್ವ ಗೆಳತಿ, ಗೆಳತಿ ಕಂಬ ನೋಡ, ಈ ಮನೆ ಬಾಗಿಲ ನೋಡ, ಮುಚ್ಚನಂದರೆ ಇದಕ ಕದವೆಲ್ಲ ನೋಡ. ಈ ಮನೆ ಕಂಬ ನೋಡ, ಈ ಮನೆ ಬಾಗಿಲ ನೋಡ, ಮುಚ್ಚನಂದರೆ ಇದಕ ಕದವೆಲ್ಲ ನೋಡ. ಈ ಮನೆಯಾಗ ಯಾಂಗಿರಲವ್ವ ಗೆಳತಿ, ಗೆಳತಿ ನಾನು ಬಾಕಿ ಈ ಮನೆಯಾಗ ಯಾಂಗಿರಲವ್ವ ಗೆಳತಿ, ಗೆಳತಿ ಗಂಡರಿಲ್ಲದ ಮನೆ, ಮಕ್ಕಳಿಲ್ಲದ ಮನೆ, ಮಂದಿವಿಲ್ಲದ ಮನೆ, ಬರೆ ಮನೆ ನೋಡ. ಗಂಡರಿಲ್ಲದ ಮನೆ, ಮಕ್ಕಳಿಲ್ಲದ ಮನೆ, ಮಂದಿವಿಲ್ಲದ ಮನೆ, ಬರೆ ಮನೆ ನೋಡ. ಈ ಮನೆಯಾಗ ಯಾಂಗಿರಲವ್ವ ಗೆಳತಿ, ಗೆಳತಿ ನಾನು ಬಾಕಿ ಈ ಮನೆಯಾಗ ಯಾಂಗಿರಲವ್ವ ಗೆಳತಿ, ಗೆಳತಿ ನಾನು ಬಾಕಿ. ಹೋಗನು ನಡಿ ಗೆಳತಿ ಶಿಶುನಳ ಗ್ರಾಮಕ್ಕೆ, ಗುರು ಗೋವಿಂದ ಜನಪಾದ ಇಡೆಯನು ನಡಿಯೇ. ಶಿಶುನಳ ಗ್ರಾಮಕ್ಕೆ, ಗುರು ಗೋವಿಂದ ಜನಪಾದ ಇಡೆಯನು ನಡಿಯವ್ವ. ಹಿಡದು ನಾವು ಮೋಕ್ಷವ ಪಡೆಯೋಣ ಗೆಳತಿ, ಗೆಳತಿ ನಾನು ಬಾಕಿ ಈ ಮನೆಯಾಗ ಯಾಂಗಿರಲವ್ವ ಗೆಳತಿ, ಗೆಳತಿ ತಂದನಾನ ತಾನ ತಂದನಾನ. ಪ್ರಿಯ ವೀಕ್ಷಕರೇ, ಸಿರಿಗಂಧವನ್ನು ವಾರದಿಂದ ವಾರಕ್ಕೆ ಇನ್ನೂ ಉತ್ತಮವಾಗಿ ಮೂಡಿಸುವ ಆಸೆ ನಮ್ಮದು. ಇದಕ್ಕಾಗಿ ನಿಮ್ಮ ಸಲಹೆ ಸೂಚನೆಗಳು ಅತ್ಯಗತ್ಯ. ದಯವಿಟ್ಟು ಪತ್ರಿಸಿ. ನಮ್ಮ ವಿಳಾಸ ಕರ್ನಾಟಕ ಜಾನಪದ ಪರಿಷತ್ತು, ಸಿರಿಗಂಧ ವಿಭಾಗ, ನಂಬರ್ 7, ದೇವಸ್ಥಾನದ ರಸ್ತೆ, ಕುಮಾರ ಪಾರ್ಕ್ ಪಶ್ಚಿಮ, ಬೆಂಗಳೂರು 560020. ಮತ್ತೆ ಸಿರಿಗಂಧದಲ್ಲಿ ಮುಂದಿನ ವಾರ ನಾವು ನೀವು. ಅಲ್ಲಿವರೆಗೆ ನಮಸ್ಕಾರ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು
ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.